ನಮಸ್ಕಾರ ವೀಕ್ಷಕರೇ. ಚುನಾವಣಾ ಅಖಾಡದಲ್ಲಿ ಇದೇ ಮೊದಲ ಬಾರಿಗೆ ಬಂಗಾಳದಲ್ಲಿ ಬಿಜೆಪಿಗೆ ದೊಡ್ಡ ಬೂಸ್ಟ್ ಸಿಕ್ಕಿದೆ. ತೃಣಮೂಲ ಕಾಂಗ್ರೆಸ್ ಅನ್ನ ಬಿಜೆಪಿ ಬೀಟ್ ಮಾಡೋ ಸಾಧ್ಯತೆ ಇದೆ ಅನ್ನೋ ರೀತಿಯ ಸಮೀಕ್ಷೆಯೊಂದು ಬಂದಿದೆ. ಇದರಲ್ಲಿ ತೋರಿಸಿರೋ ಅಂಕಿ ಅಂಶಗಳು ಅತ್ಯಂತ ಕ್ರೂಷಿಯಲ್ ಆಗಿದ್ದು, ಎಲ್ಲಿ ಹುಷಾರಾಗಬೇಕು, ಯಾವ ರೀತಿ ಗಟ್ಟಿ ಆಗ್ಬೇಕು ಅನ್ನೋದಕ್ಕೆ ಸಿಗ್ನಲ್ ಕೊಟ್ಟಂತಿದೆ. ಈ ಮಟ್ಟದ ಬದಲಾವಣೆಗೆ ಕಾರಣ ಏನು ಅಂತ ನೋಡೋದಾದ್ರೆ, ಅದರ ಹಿಂದೆ ಸಾಕಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳು ಒಂದೊಂದಾಗಿ ರಿವೀಲ್ ಆಗ್ತಾ ಇದೆ. ಇನ್ನೊಂದೆಡೆ ಮಮತಾ ಬ್ಯಾನರ್ಜಿ ಆತ್ಮಸ್ಥೈರ್ಯವನ್ನ ಕಳೆದುಕೊಂಡಿದ್ದಾರೆ ಅನ್ನೋದು ಅವರ ನಡೆಯಲ್ಲಿ ಗೊತ್ತಾಗ್ತಾ ಇದೆ. ಮತ್ತೊಂದು ಸುಳ್ಳನ್ನ ಹೇಳಿ ಎಲ್ಲಾ ಕಡೆ ಹೆಡ್ಲೈನ್ ಆಗ್ತಾ ಇದ್ದಾರೆ. ಬಿಜೆಪಿ ಅಬ್ಬರದ ಪ್ರಚಾರದಿಂದ ಕಂಗಾಲಾಗಿರೋ ಟಿಎಂಸಿ ನಾಯಕರು ವಿವಾದಾತ್ಮಕ ಹೇಳಿಕೆ ನೀಡಿ ಸಮಾಧಾನ ಮಾಡಿಕೊಳ್ತಾ ಇದ್ದಾರೆ. ಈ ಮಧ್ಯೆ ಬಂಗಾಳ ಗೂಂಡಾ ರಾಜ್ಯ ಅನ್ನೋದಕ್ಕೆ ಇನ್ನೊಂದು ದೊಡ್ಡ ಉದಾಹರಣೆ ಸಿಕ್ಕಿದೆ. ಇನ್ನೊಂದೆಡೆ ಅಮಿತ್ ಶಾ ಬಂಗಾಳದ ನದಿಗಳಲ್ಲಿ ಮೊಸಳೆ ಹಾಗೂ ಸರ್ಪಗಳನ್ನ ಬಿಡೋದಕ್ಕೆ ಆರ್ಡರ್ ಕೊಟ್ಟಿದ್ದಾರೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಬಂಗಾಳ ಎಲೆಕ್ಷನ್ ತೀರಾ ಹೈಪ್ ಪಡೆದುಕೊಳ್ತಾ ಇದೆ. ಒಂದು ಕಡೆ ಪಟ್ಟು ಬಿಡದ ಮೋದಿ, ಇನ್ನೊಂದು ಕಡೆ ಒಂದಾದ ನಂತರ ಒಂದು ಸುಳ್ಳನ್ನ ಹೇಳೋ ದೀದಿ. ಅಂತಿಮವಾಗಿ ಏನಾಗುತ್ತೋ ಅನ್ನೋ ಕುತೂಹಲ ಎಲ್ಲರಲ್ಲೂ ದುಪ್ಪಟ್ಟಾಗಿದೆ. ಈ ಹೊತ್ತಲ್ಲಿ ಸಾಲು ಸಾಲು ಸರ್ವೆಗಳು ಕೂಡ ಬರ್ತಾ ಇವೆ. ಕಳೆದ 15 ದಿನಗಳಿಂದ ಬಂಗಾಳದ ಕುರಿತಂತೆ ಬಂದ ಸಾಕಷ್ಟು ಸರ್ವೆಗಳ ಬಗ್ಗೆ ನಿಮಗೆ ತಿಳಿಸ್ತಾನೆ ಇದ್ದೀವಿ. ಆದ್ರೆ ಈ ಸರ್ವೆಗಳನ್ನ ಎಷ್ಟರ ಮಟ್ಟಿಗೆ ನಂಬೋದು? ಸರ್ವೆ ಉಲ್ಟಾ ಪಲ್ಟಾ ಆಗೋದಕ್ಕೆ ಸಾಕಷ್ಟು ಉದಾಹರಣೆ ಇರುವಾಗ ಸರ್ವೆ ಮೇಲೆ ಜನರಿಗೆ ಆಸಕ್ತಿ ಕಡಿಮೆ ಆಗ್ತಾ ಇದೆ. ಆದ್ರೂ ಪ್ರತಿ ಸರ್ವೆಗೂ ಒಂದು ಕಾರಣ ಅನ್ನೋದು ಇರುತ್ತಲ್ವಾ? ಆ ಕಾರಣಗಳು ಎಲೆಕ್ಷನ್ ಮೇಲಿನ ನಿರೀಕ್ಷೆಗಳನ್ನ ಹೆಚ್ಚಿಸ್ತಾ ಇದೆ. ಈಗ ಟಿಎಂಸಿಯನ್ನ ಬಿಜೆಪಿ ಬೀಟ್ ಮಾಡೋ ಸಾಧ್ಯತೆ ಕೂಡ ಇದೆ ಅನ್ನೋ ಸರ್ವೆ ಅದೇ ರೀತಿಯ ಚರ್ಚೆಗೆ ದಾರಿ ಮಾಡಿಕೊಟ್ಟಿದೆ. ಮಾಧ್ಯಮ ಲೋಕದಲ್ಲಿ ದೊಡ್ಡ ಹೆಸರು ಮಾಡಿರೋ IANS ಹಾಗೂ ಮ್ಯಾಟ್ರಿಸ್ ಸಂಸ್ಥೆ ನಡೆಸಿರೋ ಸಮೀಕ್ಷೆಯಲ್ಲಿ ಬಿಜೆಪಿ ಮುನ್ನಡೆ ಸಾಧಿಸಬಹುದು ಎನ್ನಲಾಗಿದೆ. ಎಲೆಕ್ಷನ್ಗೆ 2 ವಾರ ಬಾಕಿ ಇರೋ ಹೊತ್ತಲ್ಲೇ ಈ ಸಮೀಕ್ಷೆ ಬಂದಿದ್ದು, ಬಿಜೆಪಿ ಸಣ್ಣ ಅಂತರದಲ್ಲಿ ಹಿಂದಿದೆ. ಬಿಜೆಪಿ 130ರಿಂದ 150, ಟಿಎಂಸಿ 140ರಿಂದ 160, ಹಾಗೆ ಇತರೆ ಪಕ್ಷಗಳು 8ರಿಂದ 10 ಅನ್ನೋದನ್ನ ಈ ಸಮೀಕ್ಷೆ ಹೇಳ್ತಾ ಇದೆ. ಈ ಬಾರಿಯ ಎಲೆಕ್ಷನ್ ಅಖಾಡ ರೆಡಿಯಾದ ಬಳಿಕ ಬಂಗಾಳದಲ್ಲಿ ಬಿಜೆಪಿ ನೆಕ್ ಟು ನೆಕ್ ಫೈಟ್ ಕೊಡೋ ಕುರಿತಂತೆ ಹೇಳಿದ ಮೊದಲ ಸಂಸ್ಥೆ ಇದಾಗಿದ್ದು, ಎಲ್ಲರ ಅಚ್ಚರಿಗೆ ದಾರಿ ಮಾಡಿಕೊಡ್ತಾ ಇದೆ. ಬಂಗಾಳದಲ್ಲಿ ಅಧಿಕಾರ ಹಿಡಿಯೋದಕ್ಕೆ ಬೇಕಾಗಿರೋದು 148 ಸೀಟ್. ಹಗ್ಗ ಜಗ್ಗಾಟದಲ್ಲಿ ಸದ್ಯ ಟಿಎಂಸಿ ಮುನ್ನಡೆ ಸಾಧಿಸಿದ್ರು ಬಿಜೆಪಿಗೆ ಇನ್ನೂ ಚಾನ್ಸ್ ಇದೆ ಅನ್ನೋದು ಈ ಸರ್ವೆಯಲ್ಲಿ ಕ್ಲಿಯರ್ ಆಗಿದೆ. ಇಲ್ಲಿ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಬಂಗಾಳ ಅಖಾಡದಲ್ಲಿ 2 ವಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಬದಲಾವಣೆ ಆಗಿದೆ ಅನ್ನೋದು. ಮೊದಲ ಸಮೀಕ್ಷೆ ಬಂದಾಗ ಟಿಎಂಸಿ 200ರ ಗಡಿ ದಾಟೋದು ಕನ್ಫರ್ಮ್ ಅಂತ ಹೇಳಿದ್ರು. ಬಿಜೆಪಿ ಸ್ವಲ್ಪ ಚಿಗುರಬಹುದು ಅನ್ನೋದನ್ನ ಹೇಳಿದ್ರು. ಎರಡನೇ ಸಮೀಕ್ಷೆ ಬರುವಾಗ ಮಮತಾ ಸರ್ಕಾರ ಅಧಿಕಾರಕ್ಕೆ ಬರೋದು ಗ್ಯಾರಂಟಿ, ಆದ್ರೆ ಬಿಜೆಪಿ 100ರ ಗಡಿಯನ್ನ ದಾಟುತ್ತೆ ಅನ್ನೋದನ್ನ ಹೇಳಿದ್ರು. ಕಳೆದ 3-4 ದಿನಗಳ ಹಿಂದೆ ಬಿಜೆಪಿ ಊಹೆಗೂ ಮೀರಿದ ಮಟ್ಟದಲ್ಲಿ ಬೆಳವಣಿಗೆಯನ್ನ ಕಾಣ್ತಾ ಇದೆ ಅನ್ನೋದನ್ನ ಹೇಳಿದ್ರು. ಈಗ ಬಂದಿರೋದ್ರಲ್ಲಿ ಕೂದಲೆಳೆ ಅಂಚಲ್ಲಿ ಹಿನ್ನಡೆ ಅಂತ ಹೇಳಿದ್ದಾರೆ. 2 ವಾರ ಹಿಂದೆ ಇದ್ದ ಚಿತ್ರಣ ಈಗ ಗೇಮ್ ಚೇಂಜರ್ ಮಟ್ಟಕ್ಕೆ ಬಂದಿದೆ. ಹಾಗೆ ಎಲೆಕ್ಷನ್ಗೆ ಇನ್ನೂ 2 ವಾರಗಳು ಬಾಕಿ ಇದೆ ಅನ್ನುವಾಗ ಇದು ಬಿಜೆಪಿಗೆ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಬೂಸ್ಟ್ ಕೊಟ್ಟಿದೆ ಅನ್ನೋ ಲೆಕ್ಕಾಚಾರ ನಡೆದಿದೆ. ಅಂದಹಾಗೆ ಸಮೀಕ್ಷೆಗಳ ಸತ್ಯಾಸತ್ಯತೆ ಬಗ್ಗೆ ಗ್ಯಾರಂಟಿ ಇಲ್ಲ, ಆದ್ರೆ ಬದಲಾವಣೆಗೆ ಕಾರಣ ಏನು ಅನ್ನೋದು ಮುಖ್ಯವಾಗುತ್ತೆ ಅನ್ನೋದನ್ನ ಹೇಳಿದ್ವಿ. ಈ 2 ವಾರದ ಬೆಳವಣಿಗೆ ಹಿಂದೆ ಸಾಕಷ್ಟು ಬಲವಾದ ಕಾರಣಗಳಿವೆ. ಮೊದಲನೆಯದು ದೊಡ್ಡ ಮಟ್ಟದಲ್ಲಿ ಸೆಕ್ಯೂರಿಟಿ ನಿಯೋಜನೆ. ಗೂಂಡಾಗಿರಿಯಿಂದಾಗಿ ಪ್ರಾಣ ಉಳಿಸಿಕೊಳ್ಳೋ ಸಲುವಾಗಿ ಜನರು ವಿಧಿ ಇಲ್ಲದೆ ಮಮತಾ ಬ್ಯಾನರ್ಜಿಗೆ ವೋಟ್ ಹಾಕ್ತಾ ಇದ್ದಾರೆ. ಹಿಂದೂಗಳ ಪ್ರಾಣ ಭಯವೇ ಮಮತಾ ಗೆಲುವಿನ ಸೂತ್ರ ಅನ್ನೋ ಆರೋಪ ಇತ್ತು. ಆದ್ರೆ ಈ ಬಾರಿ ಸೆಕ್ಯೂರಿಟಿ ಟೈಟ್ ಇರೋದು ಜನರ ಭರವಸೆಯನ್ನ ಹೆಚ್ಚಿಸಿದೆ ಅನ್ನೋದಕ್ಕೆ ಈ ಸರ್ವೆ ಪುಷ್ಟಿ ಕೊಡ್ತಾ ಇದೆ. ಇನ್ನೊಂದು ಪ್ರಮುಖ ಕಾರಣ ಅಂದ್ರೆ ಅದು ಚುನಾವಣಾ ಅಧಿಕಾರಿಗಳ ಗೆರಾವ್ ಹಾಗೂ ಅವರನ್ನ ಒತ್ತೆಯಾಳು ಮಾಡಿಕೊಂಡಿದ್ದು. ಎಷ್ಟೇ ಕೆಟ್ಟ ವ್ಯಕ್ತಿ ಆದ್ರೂ ನಾಯಕ ಸ್ಥಾನದಲ್ಲಿ ಇರುವಾಗ ಕೆಲ ಸಂದರ್ಭದಲ್ಲಾದ್ರೂ ಕಾನೂನಿಗೆ ಸಂವಿಧಾನಕ್ಕೆ ತಲೆ ಬಾಗ್ತಾರೆ ಅನ್ನೋ ನಂಬಿಕೆ ದೇಶದ ಜನರಲ್ಲಿತ್ತು. ಆದ್ರೆ ಅದನ್ನ ಸುಳ್ಳು ಮಾಡಿದ್ದು ಮಮತಾ ಬ್ಯಾನರ್ಜಿ. ಈ ಒಂದು ಘಟನೆ ಜನರಲ್ಲಿ ತೀರಾ ದೊಡ್ಡ ನೆಗೆಟಿವ್ ಇಂಪ್ಯಾಕ್ಟ್ ಮಾಡಿದೆ ಅನ್ನೋ ಚರ್ಚೆ ಇದೆ. ಮತ್ತೊಂದು ಪ್ರಮುಖ ಕಾರಣ 15 ದಿನಗಳ ಕಾಲ ಅಮಿತ್ ಶಾ ಬಂಗಾಳದಲ್ಲಿ ವಾಸ್ತವ್ಯ ಹೂಡ್ತಾ ಇರೋದು. ನಾಯಕರು ಬರ್ತಾರೆ, ಪ್ರಚಾರ ಮಾಡ್ತಾರೆ, ಹೋಗ್ತಾರೆ. ಆದ್ರೆ ಈ ರಾಜ್ಯದಲ್ಲಿ ಜೀವಿಸಬೇಕಾಗಿರೋದು ನಾವು. ಪ್ರಾಣ ಉಳಿಯಬೇಕು ಅಂದ್ರೆ ಮಮತಾಗೆ ವೋಟ್ ಹಾಕ್ಬೇಕು, ಇಲ್ಲ ಅಂದ್ರೆ ಯಾರಿಗೂ ವೋಟ್ ಹಾಕದೆ ಮನೆಯಲ್ಲಿರ್ಬೇಕು ಅನ್ನೋ ವಾತಾವರಣ ಇತ್ತು. ಆದ್ರೆ ಖುದ್ದು ದೇಶದ ಗೃಹ ಸಚಿವರೇ ಇಲ್ಲಿದ್ದಾರೆ ಅನ್ನುವಾಗ ಎಲ್ಲದನ್ನೂ ಮಾನಿಟರ್ ಮಾಡ್ತಾ ಇದ್ದಾರೆ. ಅಷ್ಟು ಸುಲಭಕ್ಕೆ ನಮ್ಮ ಮೇಲೆ ಅಟ್ಯಾಕ್ ಆಗೋದಿಲ್ಲ ಅನ್ನೋ ನಂಬಿಕೆ ಜನರಲ್ಲಿ ಹೆಚ್ಚಿರುವಂತೆ ಕಾಣಿಸ್ತಾ ಇದೆ. ಇನ್ನೊಂದು ಕಾರಣ SIR. ಅಕ್ರಮ ಬಾಂಗ್ಲಾ ವಲಸಿಗರನ್ನ ಉಳಿಸಿಕೊಳ್ಳೋದಕ್ಕೆ ಮಮತಾ ಎಷ್ಟೇ ಪ್ರಯತ್ನ ಪಟ್ಟರು ಈಗ ಡಿಲೀಟ್ ಆದ ನಕಲಿ ವೋಟ್ ಲೆಕ್ಕ 90 ಲಕ್ಷ ದಾಟಿದೆ. ಇನ್ನೂ ಲಕ್ಷಾಂತರ ವೋಟ್ಗಳು ಡಿಲೀಟ್ ಆಗೋ ಸಾಧ್ಯತೆ ಇದೆ. ಅಲ್ಲಿಗೆ ಪ್ರತಿ ಕ್ಷೇತ್ರದಲ್ಲೂ ಮಮತಾ ಡೆಪಾಸಿಟ್ ಕಮ್ಮಿ ಆಗ್ತಾ ಬರುತ್ತೆ. ಆದ್ರಿಂದ ಕೆಲವೇ ವಾರಗಳಲ್ಲಿ ಅಖಾಡದಲ್ಲಿ ದೊಡ್ಡ ಮಟ್ಟದ ಬದಲಾವಣೆ ಎನ್ನಲಾಗ್ತಾ ಇದೆ. ಇನ್ನು ಚಂದಮಾಮನ ಕಥೆಯಂತೆ ದಿನಕ್ಕೊಂದು ಸುಳ್ಳನ್ನ ಹೇಳ್ತಾ ಇರೋ ಮಮತಾ ಈಗ ಇನ್ನೊಂದು ಸುಳ್ಳನ್ನ ಹೇಳಿದ್ದಾರೆ.
200 CAPF ವಾಹನಗಳು ಹೆಚ್ಚುವರಿಯಾಗಿ ಬಂದಿರೋ ಬಗ್ಗೆ ಮಾತಾಡೋ ಮಮತಾ, ಇದೆಲ್ಲ ಬರ್ತಾ ಇರೋದು ಉತ್ತರ ಪ್ರದೇಶದಿಂದ, ನಿಮ್ಮ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತಾ ಇದ್ದಾರೆ, ಆದ್ರೆ ನೀವ್ಯಾರು ಹೆದರಬೇಡಿ, ಇನ್ನೊಂದು 15-20 ದಿನ ಅಷ್ಟೇ ಇದೆಲ್ಲ, ಆಮೇಲೆ ಅವರಿಗೆ ನಮ್ಮ ನಿಜವಾದ ಆಟ ಏನು ಅನ್ನೋದು ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ. CAPF ಸಿಬ್ಬಂದಿ ಬರ್ತಾ ಇರೋದು ಗೂಂಡಾಗಿರಿಯನ್ನ ತಡೆಯೋದಕ್ಕೆ, ಆದ್ರೆ ಮಮತಾ ಜನಸಾಮಾನ್ಯರ ಮೇಲೆ ಅಟ್ಯಾಕ್ ನಡೆಯುತ್ತೆ ಅಂತ ಹಸಿ ಸುಳ್ಳನ್ನ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ TMC ನಾಯಕ ಕಲ್ಯಾಣ್ ಬ್ಯಾನರ್ಜಿ ಅಮಿತ್ ಶಾ ವಿರುದ್ಧ ಅವಹೇಳನಕಾರಿ ಮಾತನಾಡಿದ್ದು, ಅಮಿತ್ ಶಾ ತಲೆ ಮೇಲೆ ಹಸಿರು ಬಣ್ಣವನ್ನ ಬಳಿತೀನಿ, ಅವರು 15 ದಿನ ಬೇಕಾದ್ರೂ ಇರ್ಲಿ, 15 ತಿಂಗಳು ಬೇಕಾದ್ರೂ ಇರ್ಲಿ, ಮೇ 4ರಂದು ನಮ್ಮ ಪವರ್ ಏನು ಅನ್ನೋದನ್ನ ತೋರಿಸ್ತೀವಿ ಅಂತ ಹೇಳಿದ್ದಾರೆ. ಇದು ವಿವಾದಕ್ಕೆ ದಾರಿ ಮಾಡಿಕೊಟ್ಟಿದೆ. ಇನ್ನು ಬಂಗಾಳದಲ್ಲಿ ಗೂಂಡಾಗಿರಿ ನಡೆಯುತ್ತಾ ಇಲ್ವಾ, ಅಥವಾ ಅದು ನಡೆದ್ರೆ ಹೇಗೆ ನಡೆಯುತ್ತೆ ಅನ್ನೋದನ್ನ ಒಂದು ವಾರದಲ್ಲಿ ಇಡೀ ದೇಶವೇ ನೋಡಿದೆ. ಆದ್ರೆ ಇನ್ನೊಂದು ಕರಾಳ ಮುಖ ಈಗ ರಿವೀಲ್ ಆಗ್ತಾ ಇದೆ. ಪೂರ್ವ ಮೇದಿನಿಪುರ ಕ್ಷೇತ್ರದಲ್ಲಿ ಎಲೆಕ್ಷನ್ ಅಧಿಕಾರಿಗಳು ಇನ್ಸ್ಪೆಕ್ಷನ್ಗೆ ಬಂದಾಗ ಮಹಿಳೆಯರು ಹಾಗೂ ಮಕ್ಕಳು ಬಂದು ಭೇಟಿಯಾಗಿದ್ದಾರೆ. ವೋಟ್ ಹಾಕುವ ಮುನ್ನ ತಮ್ಮನ್ನ ರಕ್ಷಣೆ ಮಾಡಿ ಅಂತ ಬೇಡಿಕೊಂಡಿದ್ದಾರೆ. ಇಲ್ಲಿ ಮುಸ್ಲಿಂ ಪ್ರಾಬಲ್ಯ ಇರೋ ಹಳ್ಳಿಗಳಲ್ಲಿ ಹಿಂದೂಗಳು ವೋಟ್ ಮಾಡೋದು ಸುಲಭ ಇಲ್ಲ, ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ನಮ್ಮ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಯುತ್ತೆ, ಈ ಭಯದಲ್ಲೇ ನಮಗೆ ಇಷ್ಟ ಇರೋ ಪಕ್ಷಗಳಿಗೆ ವೋಟ್ ಹಾಕೋದಕ್ಕೆ ಆಗ್ತಾ ಇಲ್ಲ, ಈ ಬಾರಿ ಕೂಡ ಈ ರೀತಿ ಆದ್ರೆ ನಮಗೆ ವೋಟ್ ಹಾಕೋದಕ್ಕೆ ಆಗೋದಿಲ್ಲ, ಅದರಿಂದ ಹೇಗಾದ್ರೂ ಮಾಡಿ ನಮ್ಮ ರಕ್ಷಣೆ ಮಾಡಿ ವೋಟ್ ಹಾಕೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಅಂಗಲಾಚಿದ್ದಾರೆ. ಈ ವಿಡಿಯೋ ಎಲ್ಲಾ ಕಡೆ ವೈರಲ್ ಆಗ್ತಾ ಇದ್ದು, ಇದೇ ಬಂಗಾಳದ ರಿಯಾಲಿಟಿ ಅಂತ ಜನರು ಹೇಳ್ತಾ ಇದ್ದಾರೆ. ಇನ್ನು ಇದೇ ಹೊತ್ತಲ್ಲಿ ಅಮಿತ್ ಶಾ ಭಾರತ ಬಾಂಗ್ಲಾ ಗಡಿಯಲ್ಲಿರೋ ನದಿಗಳಿಗೆ ಮೊಸಳೆ ಹಾಗೂ ಸರ್ಪಗಳನ್ನ ಬಿಡೋದಕ್ಕೆ ಆದೇಶ ಕೊಟ್ಟಿದ್ದಾರೆ. ಇದರ ಉದ್ದೇಶ ಏನಿರ್ಬೋದು ಅನ್ನೋದು ನಿಮಗೆ ಅರ್ಥ ಆಗಿರ್ಬೋದು. ಭಾರತ ಬಾಂಗ್ಲಾದ 4000 ಕಿಲೋಮೀಟರ್ ಗಡಿ ಪೈಕಿ 850 ಕಿಲೋಮೀಟರ್ ಗಡಿಯಲ್ಲಿ ಫೆನ್ಸಿಂಗ್ ಬಾಕಿ ಉಳಿದಿದೆ. ಯಾಕೆ ಇಷ್ಟು ಜಾಗಕ್ಕೆ ಆಗಿಲ್ಲ ಅಂದ್ರೆ ಅದಕ್ಕೆ ಕಾರಣ ಕುಮಾರಿ ಮಮತಾ ಬ್ಯಾನರ್ಜಿ. ಈ ಪೈಕಿ 175 ಕಿಲೋಮೀಟರ್ ಗಡಿ ಫೆನ್ಸಿಂಗ್ಗೆ ಯೋಗ್ಯವಲ್ಲದ ಜಾಗ ಅಂತ ಗುರುತಿಸಲಾಗಿದ್ದು, ಅಲ್ಲಿ ಈ ರೀತಿ ಪ್ಲಾನ್ ಮಾಡುವಂತೆ ಆದೇಶಿಸಲಾಗಿದೆ. ಯಾಕೆ ಇಷ್ಟು ಕಟ್ಟುನಿಟ್ಟಿನ ಕ್ರಮ ಅಂದ್ರೆ ಅಕ್ರಮ ಬಾಂಗ್ಲಾ ವಲಸಿಗರನ್ನ ನಿಯಂತ್ರಣ ಮಾಡೋದಕ್ಕೆ ಬೇರೆ ಆಪ್ಷನ್ ಇಲ್ಲ, ದೇಶದ ಹಿತದೃಷ್ಟಿಯಿಂದ ಮಾಡಲೇಬೇಕು. ಈ ವಿಚಾರದಲ್ಲಿ ಮಾನವ ಹಕ್ಕೋ ಮಾವನ ಹಕ್ಕೋ ಯಾರೇ ಬಂದ್ರು ಅಷ್ಟೇ, ದೇಶದ ಭದ್ರತೆ ವಿಚಾರದಲ್ಲಿ ನೋ ಕಾಂಪ್ರಮೈಸ್ ನಿಲುವು ತೆಗೆದುಕೊಳ್ಳೋ ಸಾಧ್ಯತೆ ದಟ್ಟವಾಗಿದೆ. ಒಟ್ನಲ್ಲಿ ಬಂಗಾಳದಲ್ಲಿ ಬದಲಾವಣೆ ಗಾಳಿ ಬೀಸ್ತಾ ಇರೋದು ಗ್ರೌಂಡ್ ಲೆವೆಲ್ ನಲ್ಲೂ ಕಾಣಿಸ್ತಾ ಇದೆ, ಸಮೀಕ್ಷೆಯಲ್ಲೂ ಕಾಣಿಸ್ತಾ ಇದೆ. ರಿಸಲ್ಟ್ ನಲ್ಲಿ ಏನ್ ಕಾಣಿಸುತ್ತೋ ಅದೇ ಫೈನಲ್ ಅನ್ನೋದು ವಾಸ್ತವ. ಆದ್ರೆ ಯಾರು ಗೆಲ್ಲಲಿ ಗೆಲ್ಲದೇ ಇರ್ಲಿ, ವೋಟ್ ಹಾಕೋದಕ್ಕೂ ಭಯದ ವಾತಾವರಣ ಇದೆ ಅನ್ನೋದಾದ್ರೆ ಮಮತಾ ಬ್ಯಾನರ್ಜಿ ರಾಜಕೀಯದಲ್ಲಿ ಇರೋದಕ್ಕೆ ಯೋಗ್ಯ ವ್ಯಕ್ತಿ ಅಲ್ಲ ಅನ್ನೋದು 100% ಸತ್ಯ ಎನಿಸ್ಕೊಳ್ಳುತ್ತೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. কোনো পার্টি পার্টি সঙ্গে আমাদের কি যায় না, লোককে করলো আমরা লোকে চিনি না, তো সব তো সব ওই দিকে মুসলিম এলাকা থেকে তো সব ঝাঁটিয়েছে, আমরা তো কাউকে চিনি না, আমরা তো বহু মানুষ, আমরা কোথায় বেরোই, ওই দিক থেকে ওই দিক থেকে আসছে, মুসলিম ছেলেরা আসছে, শুধু ভোট এলেই আমরা যে টাকা